ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ. ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಬಹಳ ವಿಶೇಷವಾದಂತಹ ಸನ್ನಿಧಾನ, ಅಮ್ಮನವರ ಸನ್ನಿಧಾನ, ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ. ಇವತ್ತು ವಿಶೇಷ ಏನಂದ್ರೆ, ತಿಂಗಳಿಗೆ ಏಕರುದ್ರ ಅಭಿಷೇಕ ಆಗುತ್ತೆ. ಪ್ರತಿ ತಿಂಗಳ ರಾಹುಕಾಲದಲ್ಲಿ 10 ಗಂಟೆಗೆ ಮಾಡುವಂತಹ ಅಭಿಷೇಕ ಅಮ್ಮನವರ ಸನ್ನಿಧಾನದಲ್ಲಿ. ಇದು ನಮ್ಮ ಹಣೆ ಬರಲ್ಲಿ ಬರೆದಿದ್ರೆ ಮಾತ್ರನೇ ಅವ್ರು ಬಂದಿಲ್ಲಿ ಆ ರುದ್ರ ಅಭಿಷೇಕಕ್ಕೆ ಭಾಗವಹಿಸೋದು ಅಮ್ಮನವರ ಆಶೀರ್ವಾದದಿಂದ ಮಾತ್ರನೇ. ಗೈಸ್, ನಾನಿವತ್ತು ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ. ಮತ್ತೆ ಈ ಹೂವು ಗಿಡ ನೋಡ್ತಾ ಇದ್ದೀರಲ್ಲ, ಅಮ್ಮನವ್ರಿಗೆ ಹೂಗಳು ಸಹ ಮೋಸ್ಟ್ಲಿ ಇಲ್ಲಿಂದಾನೆ ಹೋಗುತ್ತೆ, ಹೂವೆಲ್ಲ ತಗೊಂಡು ಹೋಗ್ತಾರೆ ಅವಾಗವಾಗ. ಆದರೆ ಬಹಳ ಅದ್ಭುತವಾದ ವಿಷಯ ಏನಂದ್ರೆ, ರಾಹುಕಾಲದಲ್ಲಿ ಅಮ್ಮನವ್ರಿಗೆ ಮೊಸರು, ಮಜ್ಜಿಗೆ, ತುಪ್ಪ, ಅರಿಶಿನ, ಕುಂಕುಮ ಎಲ್ಲವನ್ನು ಸಹ ನೀವು ಸಹ ಕೊಡ್ಬೋದು ಅಮ್ಮನವ್ರಿಗೆ. ಅದು ಕೊಟ್ಟರೆ ಏನಾಗುತ್ತಂದ್ರೆ, ನಮ್ಮ ಜೀವನದಲ್ಲಿ ನಾವು ಏನೇ ಅಮ್ಮನವ್ರ ಹತ್ರ ಕೇಳಲಿ, ಏನೇ ಕಷ್ಟ ಇರಲಿ, 100% ಖಚಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಗ್ಯಾರಂಟಿ. ಇದು ಹೇಳ್ತಾ ನಾನಿವಾಗ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತೀನಿ ಅಮ್ಮನವರ ಸನ್ನಿಧಾನಕ್ಕೆ ಒಳಗಡೆ. ಬನ್ನಿ ನನ್ನ ಜೊತೆಯಲ್ಲಿ. ಇವತ್ತಿನ ದಿನ ಬಹಳ ವಿಶೇಷವಾಗಿತ್ತು. ನೂರಾರು ಭಕ್ತಾದಿಗಳು ಬಂದು ಅಮ್ಮನ ಸೇವೆಯಲ್ಲಿ ಏಕವಾರ ರುದ್ರ ಅಭಿಷೇಕವನ್ನು ಮಾಡ್ತಾ ಇದ್ರು. ಅದನ್ನು ನೋಡಿ ಆನಂದವಾಯಿತು ಗೈಸ್, ಬಹಳ ಆನಂದ. ಅಂದರೆ ನಮ್ಮ ಸಕಲ ಕಷ್ಟಗಳು ಹೋಗುವಂತಹ, ಅಂದರೆ ನಿವಾರಣೆ ಆಗುವಂತಹ ಜಾಗ ಇದು. ಬಹಳ ಅದ್ಭುತವಾಗಿತ್ತು ಗೈಸ್. ನಿಮಗೂ ಸಹ ಅಮ್ಮನವರ ರುದ್ರಾಭಿಷೇಕದಲ್ಲಿ ಏನೇನಾಯಿತು ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ. ನಿಮ್ಮ ಸಕಲ ಕಷ್ಟಗಳು ಏನೇ ಇರಲಿ ಅದನ್ನು ಕಾಪಾಡು ತಾಯಿ ಅಂತ ಕೇಳಿಕೊಂಡ್ರೆ ಖಚಿತವಾಗಿ ಆ ಅಮ್ಮನ ಕಾಪಾಡ್ತಾಳೆ. ಬನ್ನಿ ನಾವಿವಾಗ ರುದ್ರ ಅಭಿಷೇಕ ನೋಡೋಣ. ಅಮ್ಮನವರಿಗೆ ರುದ್ರ ಅಭಿಷೇಕ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡಿಸ್ತಾ ಇದ್ದೀನಿ ಗೈಸ್. ನಿಮ್ಮೆಲ್ರಿಗೂ ಇಷ್ಟೊಂದು ವಿಡಿಯೋಸ್ ಮಾಡಿದ್ದೀನಿ. ಯಾವಾಗಲೂ ಈ ಕ್ಷಣಕ್ಕಾಗಿ ನಾನು ಯೋಚನೆ ಮಾಡಿಲ್ಲ, ಇಂಥ ಕ್ಷಣ ಬರ್ತದೆ, ನಾನು ಕಣ್ಣಾರ ಅಭಿಷೇಕ ನೋಡ್ತೀನಿ. ನಾನು ಎಷ್ಟು ಪುಣ್ಯ ಮಾಡಿದರೂ ಈ ಅಭಿಷೇಕ ಇಷ್ಟು ವರ್ಷಗಳ ನಂತರ ಅಮ್ಮನವ್ರಿಗೆ ಸಿಗ್ತಾ ಇದೆ ಅಂದರೆ ನಾನು ಪುಣ್ಯನೇ ಮಾಡಿರ್ಬೋದು ಗೈಸ್. ಎಲ್ಲ ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ಲು ಸಹ ಬೆಳೀತಾ ಇದೆ. ಅಮ್ಮನವರ ಆಶೀರ್ವಾದದಿಂದ ನಿಮಗೂ ಸಹ ಒಳ್ಳೆಯದಾಗಲಿ. ಅಮ್ಮನವ್ರ ಹತ್ರ ನೀವು ಏನೇ ಈ ದಿನ ಅರಿಕೆ ಹೊತ್ಕೊಂಡು ನೀವು ಅಮ್ಮನವ್ರಿಗೆ ನಿಮ್ಮ ಕಷ್ಟಗಳು ಹೇಳಿದ್ರೆ ಸಾಕು, ನಿಮ್ಮ ಕಷ್ಟಗಳಂತೂ ನಿವಾರಣೆ ಆಗೇ ಆಗುತ್ತೆ ಗೈಸ್. ಪ್ರತಿ ತಿಂಗಳ 3ನೇ ವಾರದಲ್ಲಿ, ಅಂದರೆ ಲಾಸ್ಟ್ ವಾರದಲ್ಲಿ ರುದ್ರಾಭಿಷೇಕ ಆಗುತ್ತೆ. ನೀವು ಖಂಡಿತವಾಗಿ ಇಲ್ಲಿ ಬಂದು ಅಮ್ಮನವರ ರುದ್ರಾಭಿಷೇಕ ನೋಡಿದ್ರೆ ನಿಮ್ಮ ಕಣ್ಣು, 2 ಕಣ್ಣುಗಳು ಸಾಲಲ್ಲ ಗೈಸ್. ಅಷ್ಟೊಂದು ಅದ್ಭುತವಾದಂತಹ ಈ ದೃಶ್ಯ ಆಯಿತು. ಇನ್ನು ಮುಂದಕ್ಕೆ ನಾನು ಏನೇನು ಹೇಳಿದ್ದೆ ಅಭಿಷೇಕದ ಬಗ್ಗೆ, ನಾಗರಾಜ್ ಶಾಸ್ತ್ರಿ ಗುರುಗಳು ಎಲ್ಲ ಸಹ ಹೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿಗೆ ಬಂದರೆ ಏನಾಗುತ್ತೆ, ರುದ್ರಾಭಿಷೇಕ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಷ್ಟಗಳು ಹೆಂಗೆ ನಿವಾರಣೆ ಆಗುತ್ತೆ, ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮಿಸ್ ಮಾತ್ರ ಮಾಡಬೇಡಿ ಗೈಸ್ ವಿಡಿಯೋನ, ಯಾಕಂದರೆ ನೀವು ಸ್ಕಿಪ್ ಮಾಡಬೇಡಿ, ಒಂದೇ ಸರಿ ನೋಡಿ ಅಮ್ಮನವರ ಅಲಂಕಾರ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್. ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು 100 ಜನಕ್ಕೆ ತಿಳಿಸಿ ಗೈಸ್. ಈ ಥರ ಪ್ರತಿ ತಿಂಗಳ ಲಾಸ್ಟ್ ವಾರದಲ್ಲಿ ರುದ್ರ ಅಭಿಷೇಕ ಆಗುತ್ತೆ. ಅದನ್ನು ಭಾಳಷ್ಟು ಭಕ್ತಾದಿಗಳು ಮಿಸ್ ಮಾಡ್ಕೊಳ್ತಾರೆ. ಇದು ಹೇಳ್ತಾ ನಾನು ಇನ್ನು ಮುಂದಕ್ಕೆ ಅಮ್ಮನವರ ಅಲಂಕಾರ, ಅಭಿಷೇಕ ಅಂತ ನೀವು ನೋಡ್ತಾನೆ ಇದ್ದೀರಾ, ಇದೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಆ ಭದ್ರಕಾಳಿ ಅಮ್ಮನವ್ರನ್ನ ನಾನು ಕೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ನಾನೆಲ್ಲ ತೋರಿಸ್ತೀನಿ ಗೈಸ್. ಬನ್ನಿ. खड्गं चक्रगदेषु चापपरिघान् शूलं भूसुण्डिं शिरः
शङ्खं सन्ददधिं कुरैस्त्रिनयनं सर्वाङ्गभूषावृतां यामस्तौ स्वपिते हरौ कमलजो हन्तुं मधुं कैडभं नीलाश्मद्युतिमास्य पाददशकां सेवे महाकालिकाम् सद्यश्चिन्नशिर कृपाणमभयं हस्तैर्वरं बिभ्रतिं घोरास्यां शिरसां स्रजासुरुचिरामुन्मुक्तकेशावलिं सृक्यासृक्प्रवहां श्मशाननिलयां श्रुत्योशवालं कृतिं श्यामाङ्गीं कृतमेखलां शवकरैर्देवीं भजे कालिकां रक्ताङ्गीं। ಎಲ್ಲರಿಗೂ ನಮಸ್ಕಾರ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾವಿನೋದಿ ಲೋಕಮಾತಾ ನಮಸ್ತುಭ್ಯಂ. ಭದ್ರಕಾಳಿಯೇ ನಮಃ. ಗಂ ಗಣಪತಯೇ ನಮಃ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯ ದೇವತಾಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂತ ಕಾಳಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿರುವಂತ ಮುಕ್ಕಂಡೇಶ್ವರ ಸಮೇತವಾಗಿ ಮಹಾಭದ್ರಕಾಳಿಯ ಹಾಗೂ ಚೌಡೇಶ್ವರಿ ಕಾಲಭೈರವ ಮಹಾಪ್ರತ್ಯಂಗಿರಿ ದೇವಾಲಯ ಪ್ರಧಾನ ಅರ್ಚಕರಾಗಿ ಮತ್ತೆ ದೇವಸ್ಥಾನದ ಸಂಸ್ಥಾಪಕರಾಗಿ ಆ ದೇವಿಯ ಒಂದು ಸೇವೆ ಮಾಡುತ್ತಾ ಇದುವರೆಗೂ ಬಂದಿರುವಂತ ಇಲ್ಲಿನ ಅರ್ಚಕರಾಗಿ ಮತ್ತೆ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡುವಂತ ಒಂದು ಅವಕಾಶ ನಮಗೆ ಆ ದೇವಿ ಒಂದು ಕಲ್ಪಿಸಿಕೊಟ್ಟಿದ್ದಾರೆ. ಈ ಕ್ಷೇತ್ರ ಬಹಳಷ್ಟು ಪವಾಡವಂತ ಕ್ಷೇತ್ರ ಅನ್ಬೋದು. ಯಾಕಂತಂದ್ರೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಇರುವುದರಿಂದ ಬಹಳಷ್ಟು ಪವಾಡ ಮತ್ತೆ ಬಂದಂತ ಭಕ್ತರ ಅವರ ಕೋರಿಕೆಯಂತೆ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂತದ್ದು ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇಲ್ಲಿ ಭದ್ರಕಾಳಿ ಸಮೇತ ಅಂದ್ರೆ ಭದ್ರಕಾಳಿ ಅಮ್ಮನವರ ಸಮೇತ ಶಿವಶಕ್ತಿ ಒಂದೇ ಗರ್ಭದ ಗುಡಿ ಇರೋದ್ರಿಂದ ತಂದೆ ತಾಯಿಯ ಆಶೀರ್ವಾದ ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಒತ್ತು ಬರ್ತಾರೋ, ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಬಾಧಾರ್ಪಣೆ ಮಾಡ್ತಾರೋ, ಏನು ಸಮಸ್ಯೆಯಿಂದ ಈ ಕ್ಷೇತ್ರಕ್ಕೆ ಅರಕೆಯನ್ನು ಕಟ್ಟು ಹೋಗ್ತಾರೋ ಅವರಿಗೆ ಶೀಘ್ರವಾಗಿ ಶಿವನ ಅನುಗ್ರಹದಿಂದ ಅಮ್ಮನವರ ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಟ್ಟು ಮತ್ತೆ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಅನುಕೂಲ ತಕ್ಕಂಗೆ ಪರಿಹಾರವನ್ನು ಕೊಟ್ಟುಕೊಂಡ ತಾಯಿ ಭದ್ರಕಾಳಿ ಇದುವರೆಗೂ ಬರ್ತಿದ್ದಾಳೆ. ಮತ್ತೆ ಈ ಕ್ಷೇತ್ರದಲ್ಲಿ ಏನಪ್ಪಾ ವಿಶೇಷತೆ, ಈ ಶುಕ್ರವಾರದ ಒಂದು ವಿಶೇಷತೆ ಏನಪ್ಪಾ ಅಂತಂದಾಗ ಈ ಶುಕ್ರವಾರದಲ್ಲಿ ರಾಹುಕಾಲದ ಪೂಜೆ. ನೋಡಿ, ರಾಹುಕಾಲದ ಪೂಜೆ ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂತದ್ದು ಶಕ್ತಿ ದೇವತೆಗಳಿಗೆ. ಈ ರಾಹುಕಾಲದಲ್ಲಿ ನಾವೇನೇ ಪೂಜೆ ಮಾಡಿದಾಗ ಅದರಿಂದ 100% ರಿಸಲ್ಟ್ ಬರುವಂತದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಅಮ್ಮನವರನ್ನ ಅಪ್ಪಣೆ ಪಡೆದು ಅಮ್ಮನವರನ್ನ ಅವರ ಮಾರ್ಗದರ್ಶನದಂತೆ ಈ ಕ್ಷೇತ್ರದಲ್ಲಿ ಬರಂತ ಭಕ್ತರಿಗೆ ತಾಯಿಗೆ ಅಭಿಷೇಕ ಮಾಡದಂತ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲಿ, ನನಗೆ ಅಭಿಷೇಕ ಮಾಡುವಂತ ಒಂದು ಅನುಕೂಲ ಪ್ರತಿಯೊಬ್ಬರಿಗೂ ಸಿಗಲಿ, ಅವರ ಕಣ್ಣು ತುಂಬಿಕೊಳ್ಳಿ ಅಂತೇಳಿ ಅಮ್ಮನವರ ಒಂದು ಅನುಗ್ರಹದಿಂದ ಅಮ್ಮನವರ ಒಂದು ವಾಗ್ದಾನದಿಂದ ಪ್ರತಿ ರಾವಕಾಲದಲ್ಲಿ ಶುಕ್ರವಾರ ಏಕವಾರ ರುದ್ರಾಭಿಷೇಕವನ್ನ ಈಗ ಈ ಕ್ಷೇತ್ರದಲ್ಲಿ ಮಾಡ್ಕೊಂತ ಬರ್ತಾ ಇದೀವಿ. ಈ ಏಕವಾರ ರುದ್ರಾಭಿಷೇಕ ಏನಪ್ಪಾ ಅಂತಂದಾಗ ಅಮ್ಮನವರಿಗೆ ಬಹಳಷ್ಟು ವಿಶೇಷವಾದ ದ್ರವ್ಯಗಳಿಂದ ಅಭಿಷೇಕ ಮಾಡುವಂತದ್ದು ವಿಶೇಷ. ಅಭಿಷೇಕ ಮಾಡಬೇಕಾದ್ರೆ ಬೆಳಗ್ಗೆ ರಾವಕಾಲದಲ್ಲಿ ಪ್ರಾರಂಭ ಆದರೆ 12 ಗಂಟೆವರೆಗೂ ಸತತವಾಗಿ ಅಭಿಷೇಕ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ. ಆ ಅಭಿಷೇಕವನ್ನ ಕಣ್ಣು ತುಂಬಿಕೊಂಡು ನಮಗಿರುವಂತ ಕಷ್ಟಗಳನ್ನ ಪರಿಹಾರ ಮಾಡಿ ನಮಗೇನು ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಆ ತಾಯಿಯ ಅನುಗ್ರಹ. ಮತ್ತೆ ಅಭಿಷೇಕ ಮಾಡಿದಂತ ತೀರ್ಥವನ್ನ ಅವರ ತಲೆ ಮೇಲೆ ಪ್ರೋಕ್ಷಣೆ ಮಾಡುವಂಥದ್ದು, ಮತ್ತೆ ಅಮ್ಮನವರಿಗೆ ಆ ಪಂಚಾಮೃತ ಅಭಿಷೇಕವನ್ನ ಮಾಡಿದ್ದ ಅವರಿಗೆ ಆ ತೀರ್ಥವಾಗಿ ಕೊಡುವಂಥದ್ದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇದೆ. ಹಾಗಾಗಿ ಈ ಅಭಿಷೇಕದ ವಿಶೇಷತೆ ಏನು, ಈ ಅಭಿಷೇಕ ಮಾಡಿದ್ರೆ ಆಗುವಂತ ಫಲಗಳೇನು, ಮತ್ತೆ ಈ ಅಭಿಷೇಕಕ್ಕೆ ಭಾಗವಹಿಸಿದ್ರೆ ನಮ್ಗೆ ಆಗುವಂತ ಲಾಭಗಳೇನು ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂತದ್ದು. ನಮ್ಮಲ್ಲಿರುವಂತ ದೃಷ್ಟಿ ದೋಷಗಳನ್ನ ಪರಿಹಾರ ಆಗುವಂತದ್ದು,
ಮತ್ತೆ ಯಾವುದೇ ಮಾಟ ಶೂನ್ಯಗಳ ಮಂತ್ರಗಳಿಂದ ದೂರ ಆಗುವಂತದ್ದು, ಮತ್ತೆ ಹಲವಾರು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಮತ್ತೆ ಆ ಜಮೀನು ವಿಚಾರ ಆಗಿರ್ಬೋದು, ಮತ್ತೆ ಹಲವಾರು ಸಮಸ್ಯೆಗಳಿಗೆ ಈ ತಾಯಿಯ ಅಭಿಷೇಕಕ್ಕೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ಆ ದೇವಿಯಿಂದ ಅನುಗ್ರಹ ಸಿಗುವಂತದ್ದು ವಿಶೇಷ. ಯಾಕಂತಂದ್ರೆ ದೇವಿಗೆ ನಾವು ಏನಾದ್ರೂ ಅರ್ಪಣೆ ಮಾಡಿದಾಗ ಆ ದೇವಿ ತೃಪ್ತಿಯಾಗಿ ತಥಾಸ್ತು ಅನ್ನೋದು ವಿಶೇಷವಾಗಿರುತ್ತೆ. ಯಾಕಂದ್ರೆ ಅಭಿಷೇಕ ಪ್ರಿಯವಾದಂತಳು ಭದ್ರಕಾಳಿ. ಅಭಿಷೇಕ ಮಾಡಿ ನಾವೇನು ಬೇಡದಾಗ ಆ ತಾಯಿ ವರವನ್ನ ಪ್ರಸಾದವಾಗಿ ಕೊಡುವಂತಳು ಆ ಭದ್ರಕಾಳಿ ಮತ್ತೆ ಮುಕ್ಕಂಡೇಶ್ವರ. ಹಾಗಾಗಿ ಎಲ್ಲರೂ ಬನ್ನಿ, ಪ್ರತಿ ತಿಂಗಳಲ್ಲಿ 3ನೇ ಶುಕ್ರವಾರ ರಾವಕಾಲದಲ್ಲಿ ಏಕವಾರ ರುದ್ರಾಭಿಷೇಕ ಅಮ್ಮನವರಿಗೆ ಸತತವಾಗಿ ಪ್ರತಿ ತಿಂಗಳು ಸಹ ಇರುತ್ತೆ. ಬಂದು ಅಮ್ಮನ ಅಭಿಷೇಕಕ್ಕೆ ಪಾತ್ರರಾಗಿ ನಿಮ್ಮ ಸಮಸ್ಯೆಗಳಿಗೆ ತಾಯಿಯಿಂದ ಪರಿಹಾರ ಸಿಗುವಂತದ್ದು ವಿಶೇಷ. ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಲಿ, ಇಡೀ ದೇಶಕ್ಕೆ ಒಳ್ಳೇದ್ ಮಾಡಲಿ, ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.